ಏನು 2020ರಲ್ಲಿ ಸದಾಶಿವನಗರದಲ್ಲಿ ಒಂದು ಮನೆಯನ್ನ ಖರೀದಿಯನ್ನ ಮಾಡ್ತಾರೆ ರಮೇಶ್ ಜಾರಕಿಹೊಳಿ. ಆ ರಮೇಶ್ ಜಾರಕಿಹೊಳಿ ಅವರು ಖರೀದಿ ಮಾಡಿದಂತಹ ಮನೆ ಭಾಗ್ಯಲಕ್ಷ್ಮಿ ಇವತ್ತು ಮಾರಾಟಕ್ಕಿಟ್ಟಿದ್ದಾರೆ. ಈ ಮನೆಯನ್ನ ಖರೀದಿ ಮಾಡಿದ ನಂತರ ರಮೇಶ್ ಜಾರಕಿಹೊಳಿ ಅವರ ರಾಜಕೀಯ ಜೀವನವೇ ಅಂತ್ಯವಾಗ್ತಾ ಬರ್ತಾ ಇದೆ. ರಮೇಶ್ ಜಾರಕಿಹೊಳಿ ಮತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ನಡುವೆ ನಡೆದಂತಹ ಆ ಒಂದು ಬೆಳಗಾವಿಯ ಡಿಸಿಸಿ ಬ್ಯಾಂಕ್ನ ಜಿದ್ದಾಜಿದ್ದಿ ಇವತ್ತು ರಮೇಶ್ ಜಾರಕಿಹೊಳಿ ಅವರ ಈ ಪರಿಸ್ಥಿತಿಗೆ ಕಾರಣವಾಯ್ತಾ ಅನ್ನೋದು ಇಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು. ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ವಿಚಾರದಲ್ಲಿ ತಲೆ ಹಾಕ್ತಿದ್ದಾರೆ ಅನ್ನೋ ವಿಚಾರಕ್ಕೆ ಆರಂಭವಾದಂತಹ ಡಿಸಿಎಂ ಡಿ ಕೆ ಶಿವಕುಮಾರ್ ರಮೇಶ್ ಜಾರಕಿಹೊಳಿ ಅವರ ನಡುವಿನ ಪೈಪೋಟಿ ಜಿದ್ದಾಜಿದ್ದಿ ರಾಜಕೀಯ ಇದೀಗ ಅವರ ಒಂದು ಪೈಪೋಟಿ ರಾಜಕೀಯ ಹಿನ್ನಡೆಗೆ ರಮೇಶ್ ಜಾರಕಿಹೊಳಿಗೆ ಕಾರಣ ಆಗ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದರಲ್ಲೂ ಕೂಡ 2021ರಲ್ಲಿ ಏನೋ ಅವರದ ಒಂದು CD ಹೊರಗಡೆ ಬಂತು. ಹನಿ ಟ್ರ್ಯಾಪ್ ವಿಚಾರದ CD ಹೊರಗೆ ಬಂದ ನಂತರ ರಮೇಶ್ ಜಾರಕಿಹೊಳಿ ಅವರ ಜೀವನ ಸಾಕಷ್ಟು ಹಿನ್ನಡೆಯನ್ನು ಅನುಭವಿಸ್ತಾ ಬಂತು. ಅದೆಲ್ಲದಕ್ಕೂ ಕಾರಣ ಏನು ಅಂತಂದರೆ ಅವರು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಜೊತೆ ನಡೆಸಿದ ಪೈಪೋಟಿ ಜಿದ್ದಾಜಿದ್ದಿಯ ಕಾರಣವಾಯ್ತಾ ಅನ್ನೋದು ಇಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಹೌದು, ಏನು 2020ರಲ್ಲಿ ಸದಾಶಿವನಗರದಲ್ಲಿ ಒಂದು ಮನೆಯನ್ನು ಖರೀದಿಯನ್ನು ಮಾಡ್ತಾರೆ ರಮೇಶ್ ಜಾರಕಿಹೊಳಿ. ಆ ರಮೇಶ್ ಜಾರಕಿಹೊಳಿ ಅವರು ಖರೀದಿ ಮಾಡಿದಂತಹ ಮನೆ ಭಾಗ್ಯಲಕ್ಷ್ಮಿ ಇವತ್ತು ಮಾರಾಟಕ್ಕಿಟ್ಟಿದ್ದಾರೆ. ಭಾಗ್ಯಲಕ್ಷ್ಮಿ ಮನೆಯನ್ನು ರಮೇಶ್ ಜಾರಕಿಹೊಳಿ ಮಾರಾಟಕ್ಕಿಟ್ಟಿದ್ದು ಡಿಸಿಎಂ ಡಿ ಕೆ ಶಿವಕುಮಾರ್ ಏನು ರಾಜ್ಯ ರಾಜಕೀಯದಲ್ಲಿ ಉತ್ತುಂಗಕ್ಕೇರ್ತಾ ಇದ್ದರೆ ರಮೇಶ್ ಜಾರಕಿಹೊಳಿ ಸಾಕಷ್ಟು ಹಿನ್ನಡೆಯನ್ನು ಅನುಭವಿಸಿ ರಾಜಕೀಯದ ಒಂದು ಕುಸಿತವನ್ನು ಕಾಣ್ತಿದ್ದಾರೆ. ಇದೆಲ್ಲದಕ್ಕೂ ಕಾರಣ ಅವರು ಖರೀದಿ ಮಾಡಿರುವಂತಹ ಮನೆಯ ಅನ್ನುವಂಥ ಪ್ರಶ್ನೆ ಸಾಕಷ್ಟು ಚರ್ಚೆನ ಉದ್ಭವಿಸಿದೆ. ಅದರಲ್ಲೂ ಕೂಡ ಈ ಮನೆಯನ್ನು ಖರೀದಿ ಮಾಡಿದ ನಂತರ ರಮೇಶ್ ಜಾರಕಿಹೊಳಿ ಅವರ ರಾಜಕೀಯ ಜೀವನವೇ ಅಂತ್ಯವಾಗ್ತಾ ಬರ್ತಾ ಇದೆ. ಒಂದು ಕಡೆ ಹನಿ ಟ್ರ್ಯಾಪ್ ಕೇಸ್ನಲ್ಲಿ ರಮೇಶ್ ಜಾರಕಿಹೊಳಿ ಸಿಕ್ಕಾಕೊಳ್ತಾರೆ. ಅದಾದ ನಂತರ ಯಡಿಯೂರಪ್ಪ ಅವರ ಕ್ಯಾಬಿನೆಟ್ನಿಂದ ಅವರನ್ನು ವಜಾಗೊಳಿಸಲಾಗುತ್ತೆ. ನಂತರ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತವೆ. ಹೀಗಾಗಿ ರಮೇಶ್ ಜಾರಕಿಹೊಳಿ ಮತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ನಡುವೆ ನಡೆದಂಥ ಆ ಒಂದು ಬೆಳಗಾವಿಯ ಡಿಸಿಸಿ ಬ್ಯಾಂಕ್ನ ಜಿದ್ದಾಜಿದ್ದಿ ಇವತ್ತು ರಮೇಶ್ ಜಾರಕಿಹೊಳಿ ಅವರ ಈ ಪರಿಸ್ಥಿತಿಗೆ ಕಾರಣವಾಯ್ತಾ ಅನ್ನೋದು ಇಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು. ಅದರಲ್ಲೂ ಕೂಡ ರಮೇಶ್ ಜಾರಕಿಹೊಳಿ ಏನು ಕಾಂಗ್ರೆಸ್ ಸರ್ಕಾರವನ್ನು ಪತನಗೊಳಿಸಿ ರಾಜ್ಯದಲ್ಲಿ BJP ಸರ್ಕಾರ ಬರೋದಕ್ಕೆ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಅದಾದ ಬಳಿಕ ಡಿಸಿಎಂ ಡಿ ಕೆ ಶಿವಕುಮಾರ್ ಈ ಒಂದು ಸರ್ಕಾರವನ್ನು ಕೆಡವಿದ್ದು ಜಾರಕಿಹೊಳಿ ರಮೇಶ್ ಅನ್ನುವಂಥ ಆರೋಪವನ್ನು ಮಾಡಿ ಸಾಕಷ್ಟು ಆಕ್ರೋಶವನ್ನು ಹೊರಹಾಕಿದ್ರು. ರಮೇಶ್ ಜಾರಕಿಹೊಳಿ ವರ್ಸಸ್ ಡಿಸಿಎಂ ಡಿ ಕೆ ಶಿವಕುಮಾರ್ ಆದಾದ ಬಳಿಕ ಯಾವ ಖಾತೆಯನ್ನು ಡಿಸಿಎಂ ಡಿ ಕೆ ಶಿವಕುಮಾರ್ ಹೊಂದಿದ್ರಲ್ವ ಆ ಒಂದು ಖಾತೆಯನ್ನೇ ಯಡಿಯೂರಪ್ಪ ಅವರ ಬಳಿ ಹಠ ಹಿಡಿದು ರಮೇಶ್ ಜಾರಕಿಹೊಳಿ ಪಡೆದಿದ್ದರು. ಜಲಸಂಪನ್ಮೂಲ ಖಾತೆಯನ್ನು ತೆಗೆದುಕೊಂಡಿದ್ದರು. ಅಲ್ಲದೆ ವಿಧಾನಸೌಧದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಇದ್ರಲ್ಲ ಅವರ ಒಂದು ಕಚೇರಿಯನ್ನೇ ರಮೇಶ್ ಜಾರಕಿಹೊಳಿ ಅವರು ಪಡ್ಕೊಂಡಿದ್ದರು. ಹೀಗಾಗಿ ಅದಾದ ಬಳಿಕ ಸದಾಶಿವನಗರದಲ್ಲಿ ಹಟ್ಟಕ್ಕೆ ಬಿದ್ದು ಈ ಒಂದು ಮನೆಯನ್ನು ಖರೀದಿ ಮಾಡಿರುವಂಥದ್ದು. ಡಿ ಕೆ ಶಿವಕುಮಾರ್ ಅವರ ಮನೆ ಮುಂದಿನ ರಸ್ತೆಯಲ್ಲಿರುವಂತಹ ಭಾಗ್ಯಲಕ್ಷ್ಮಿ ಅನ್ನುವಂಥ ಆ ಮನೆಯನ್ನು 2020ರಲ್ಲಿ ರಮೇಶ್ ಜಾರಕಿಹೊಳಿ ಹಟ್ಟಕ್ಕೆ ಬಿದ್ದು ತೆಗೆದುಕೊಳ್ತಾರೆ. ಒಂದಲ್ಲ ಎರಡಲ್ಲ 37 ಕೋಟಿ ರೂಪಾಯಿ ಹಣವನ್ನು ಇದಕ್ಕೆ ಇನ್ವೆಸ್ಟ್ ಮಾಡಿ ಖರೀದಿ ಮಾಡ್ತಾರೆ. ಖರೀದಿ ಮಾಡಿದ ಕೆಲವು ದಿನಗಳ ನಂತರ ಒಂದು ಬೃಹತ್ ಐಷಾರಾಮಿ ಬಂಗಲೆಯಲ್ಲಿ ಗೃಹ ಪ್ರವೇಶವನ್ನು ಮಾಡ್ತಾರೆ. ಈ ಒಂದು ಗೃಹ ಪ್ರವೇಶ ಆದ ಬಳಿಕ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತವೆ. ಅದರ ಜೊತೆಗೆ ರಮೇಶ್ ಜಾರಕಿಹೊಳಿ ಅವರ ರಾಜಕೀಯ ಜೀವನ ಕುಸಿಯುತ್ತಾ ಬಂದಿದೆ. ನಾನಿವತ್ತು ಈ ಒಂದು ಸದಾಶಿವನಗರದ ಭಾಗ್ಯಲಕ್ಷ್ಮಿ ಮನೆ ಮುಂದೆ ಇದ್ದೀನಿ. ಮನೆ ಹೇಗಿದೆ ಅನ್ನೋದನ್ನು ತೋರಿಸ್ತೀನಿ ನಿಮಗೆ. ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸ್ಬೋದು. ಏನು ಐಷಾರಾಮಿ ಬಂಗಲೆ ಅತ್ಯಂತ ಒಂದು ಭಾಗ್ಯಲಕ್ಷ್ಮಿ ಅಂತ ಈ ಒಂದು ಮನೆಗೆ ನಾಮಕರಣವನ್ನು ಮಾಡಿ 2020ರಲ್ಲಿ ಈ ಒಂದು ಐಷಾರಾಮಿ ಬಿಲ್ಡಿಂಗನ್ನು ರಮೇಶ್ ಜಾರಕಿಹೊಳಿ ಖರೀದಿ ಮಾಡ್ತಾರೆ. ಈ ಒಂದು ಮನೆಯ ದಾರಿಯ ಮುಂದಿನ ದಾರಿಯಲ್ಲಿರುವಂಥದ್ದು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಮನೆ. ಏನು ಜಿದ್ದಾಜಿದ್ದಿಯ ಪೈಪೋಟಿಗೆ ಬಿದ್ದಂಥ ರಮೇಶ್ ಜಾರಕಿಹೊಳಿ ಸಾಕಷ್ಟು ಈ ಒಂದು ಮನೆಯನ್ನು ಹಠಕ್ಕೆ ಬಿದ್ದು ತೆಗೆದುಕೊಳ್ಳೋದು ಒಂದು ಕಡೆ ಆದರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಎಲ್ಲೆಲ್ಲಿ ವಾಸ ಮಾಡ್ತಿದ್ದಾರೆ. ಡಿಸಿಎಂ ಡಿ ಕೆ ಶಿವಕುಮಾರ್ ಈಗ ರಾಜ್ಯ ರಾಜಕೀಯದಲ್ಲಿ ಉತ್ತುಂಗಕ್ಕೇರ್ತಾ ಇದ್ದಾರೆ. ಡಿಸಿಎಂ ಆಗಿ ಕೆಲಸವನ್ನು ಮಾಡ್ತಿದ್ದಾರೆ. ಆದರೆ ರಮೇಶ್ ಜಾರಕಿಹೊಳಿ ಅವರ ಜೀವನ ಬರೀ ಶಾಸಕರಾಗಿ ಅಷ್ಟೇ ಉಳಿದಿರುವಂಥದ್ದು. ಬೆಳಗಾವಿಯ ಪ್ರಾಬಲ್ಯದಲ್ಲೂ ಕೂಡ ಸಾಕಷ್ಟು ಏರಿಳಿತಗಳನ್ನ ಈ ಒಂದು ರಮೇಶ್ ಜಾರಕಿಹೊಳಿ ಅನುಭವಿಸ್ತಿದ್ದಾರೆ. ಇದೆಲ್ಲದಕ್ಕೂ ಕಾರಣ ಇದೇ ಮನೆ ಅಂತ ಈಗ ಹೇಳಲಾಗ್ತಿದೆ. ಯಾಕಂದರೆ ಈ ಮನೆಯ ವಾಸ್ತು ಸರಿ ಇಲ್ಲ ಅನ್ನೋ ಕಾರಣಕ್ಕೆ ಈ ಹಿಂದೆ ಈ ಮನೆ ಖರೀದಿ ಮಾಡಿದಂಥ ಸಾಕಷ್ಟು 3 ಜನ ಉದ್ಯಮಿಗಳು ಈ ಒಂದು ಮನೆಯಿಂದ ಸಾಕಷ್ಟು ಸಂಕಷ್ಟವನ್ನು ಅನುಭವಿಸಿ ಮನೆಯನ್ನು ತೊರೆದಿದ್ದಾರೆ. ಇದೀಗ ರಮೇಶ್ ಜಾರಕಿಹೊಳಿ ಅವರ ಸರದಿ ಅನ್ನುವಂಥ ಮಾತು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ರಮೇಶ್ ಜಾರಕಿಹೊಳಿ ಅವರ ಈ ಒಂದು ಮನೆ ಖರೀದಿ ಮಾಡಿದ ಬಳಿಕ ಸಾಕಷ್ಟು ಹಿನ್ನಡೆಯನ್ನು ಅನುಭವಿಸ್ತಿದ್ದಾರೆ, ಸಾಕಷ್ಟು ಸಂಕಷ್ಟವನ್ನು ಅನುಭವಿಸ್ತಿದ್ದಾರೆ. ಈ ಒಂದು ಎಲ್ಲದಕ್ಕೂ ಕಾರಣ ಈ ಮನೆಯಲ್ಲಿರುವಂತಹ ವಾಸ್ತುದೋಷ, ಅದರಲ್ಲೂ ಕೂಡ ದೈವ ಮೂಲೆಯಲ್ಲಿರುವಂತಹ ವಾಸ್ತುದೋಷ ಈ ಒಂದು ಮನೆಗಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಹೀಗಾಗಿ ರಮೇಶ್ ಜಾರಕಿಹೊಳಿ ರಾಜಕೀಯ ಏರಿಳಿತವನ್ನು ಈ ಒಂದು ಮನೆಯಿಂದ ಅನುಭವಿಸ್ತಿದ್ದಾರೆ. ಹೌದು, 2020ರಲ್ಲಿ 37 ಕೋಟಿ ಖರ್ಚು ಮಾಡಿ ಈ ಒಂದು ಮನೆಯನ್ನು ರಮೇಶ್ ಜಾರಕಿಹೊಳಿ ಖರೀದಿ ಮಾಡಿದರು. ಇದಕ್ಕೂ ಮುನ್ನ ಈ ಮನೆಯನ್ನು ಖರೀದಿ ಮಾಡಿದ ಉದ್ಯಮಿಗಳು ಕೂಡ ಈ ಒಂದು ವಾಸ್ತುದೋಷದ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಕಷ್ಟಕ್ಕೊಳಗಾಗಿದ್ದಾರೆ, ಆರ್ಥಿಕ ಕುಸಿತವನ್ನು ಕಂಡಿದ್ದಾರೆ. ಹೀಗಾಗಿ ಫೈನಾನ್ಸಿಯಲಿ ವೀಕ್ ಆಗಿದ್ದಾರೆ ಅನ್ನುವ ನಿಟ್ಟಿನಲ್ಲಿ
ರಾಜಕೀಯ ಜೊತೆಗೆ ಇತ್ತ ಆರ್ಥಿಕವಾಗಿಯೂ ಕೂಡ ಈಗ ರಮೇಶ್ ಜಾರಕಿಹೊಳಿ ಕುಸಿತಾ ಇದ್ದಾರೆ. ಹೀಗಾಗಿ ಈ ಒಂದು ಭವ್ಯ ಬಂಗಲೆಯನ್ನು, ಭಾಗ್ಯಲಕ್ಷ್ಮಿ ಮನೆಯನ್ನು ರಮೇಶ್ ಜಾರಕಿಹೊಳಿ ಮಾರಾಟಕ್ಕಿಟ್ಟಿದ್ದಾರೆ ಅಂತ ಸಾಕಷ್ಟು ಸುದ್ದಿ ಆಗ್ತಾ ಇದೆ. ಈ ಒಂದು ಭಾಗ್ಯಲಕ್ಷ್ಮಿ ಮನೆ ರಮೇಶ್ ಜಾರಕಿಹೊಳಿ ಅವರ ರಾಜಕೀಯ ಜೀವನಕ್ಕೆ ಕುಸಿತವನ್ನು ತಂದೊಡ್ತಾ, ಹಿನ್ನಡೆಯನ್ನು ತಂದೊಡ್ತಾ ಇದೆಯಾ? ಒಂದು ಕಡೆ ಪೈಪೋಟಿಗೆ ಬಿದ್ದಂಥ ನಾಯಕ ಇದೀಗ ಇಳಿಮುಖವಾಗಿ ರಾಜಕೀಯದಲ್ಲಿ ಹೆಸರು ಕಳೆದುಕೊಳ್ತಿದ್ದಾರೆ. ಇದಕ್ಕೆಲ್ಲದಕ್ಕೂ ಕಾರಣ ಇದೇ ಮನೆ ಆಯ್ತಾ ಅನ್ನೋದು ಕೂಡ ಇಲ್ಲಿ ಬಹಳ ಚರ್ಚೆ ಆಗ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.